ಉಂಗುರ ಪಾರಪತ್ಯ ಹೇಳಿ ಕಳುಹಿಸುತ್ತೇನೆ. ಪುರೋಹಿತರಲ್ಲ ಕುಲಪುರೋಹಿತರು ಯಮೋ ನಮಲ್ಲ ಮೌನ್ ನಮಃ ದೇವ ಯೋಗಿ ತೃಪ್ತರಾಗು. ಎಷ್ಟು ವರ್ಷ ಆಗಿ ಆದ್ಯತೆ ಎಲ್ಲರೂ ಬ್ರಾಹ್ಮಣರೇ ನೋಡಿ ಏನು ಪುರವೆಲ್ಲ ಶೃಂಗಾರವಾಗಿದೆ. ಅದೇ ಆಶ್ಚರ್ಯ. ಇದ್ದಕ್ಕಿದ್ದ ಶೃಂಗಾರ ಆಯ್ತು. ಯಾಕಾಯ್ತು ಅಯ್ಯೋ ನಿಮ್ಗೆ ವಿಚಾರ ಗೊತ್ತಿಲ್ವಾ? ಗೊತ್ತಿಲ್ಲ. ಮದುವೆ ಮದುವೆ ಹೆಂಗ್ ಮತ್ತೊಂದು ಮದುವೆ ನನಗೆಲ್ಲ ಬ್ರಾಹ್ಮಣ ಮತ್ತೆ ಯಾಕೆ ಮಾಡಿದ ಮದುವೆ ಅಂತೇಳಿ ನನ್ನ ಮಗಳಾದಂತಹ ಮಾಲಿನಿಗೆ ಮದುವೆ. ನಿನ್ನ ಮಗಳಿಗೆ ಮದುವೆಯ? ಹೌದು. ಅಯ್ಯೋ ದೇವರೇ, ಏನು ನಿನ್ನ ಮಗಳು ಬೊಮ್ಮನೆ ಹುಡುಗಾಗುತ್ತಲ್ಲ. ಅದು ಹಾಗೆ ಅಲ್ವ ಬ್ರಾಹ್ಮಣರೇ? ಯಾವ ಬಹಳ ಸಣ್ಣ ಇತ್ತು, ಈಗ ಬಹಳ ಬದಲಾದ್ಲಲ್ಲ. ಅದು ಹಾಗೆ ಅಲ್ವೇ? ಏನು ಬಾಲೆಯ ಬಾಳು ಬಾಳೆ ಹಾಗೆ ಹೆಣ್ಣು ಮಕ್ಕಳು ಎಷ್ಟು ಬೇಗ ಬೆಳಿತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಾಳೆಯು ಹಾಗೆ ಒಂದು ಮನೆ ಹಾಕ್ತಾ ಬಾಳೆ ಕತೆ ಮುಗೀತು. ಹೆಣ್ಮಕ್ಳು ಹಾಗೆ ಇರಲಿ. ಆ ಮದುವೆ ಹೌದು. ಹುಡುಗ ಯಾರು? ಅಯ್ಯೋ ಹುಡುಗ ಯಾರು ಯಾರು ಅಂತ ನೀವು ಈ ಕಡೆ ಸಭೆ ನೋಡಿದ್ರೆ ಗೊತ್ತಾಗ್ತದಾ? ಎಲ್ಲಿದ್ದಾನೆ? ತಿರುಗಿ ನೋಡಿ. ನಮ್ಮ ಯೋಗ್ಯತೆಗೆ ಸರಿಯಾದಂತಹ ವರದನ್ನ ನಾನೇ ಆರಿಸಿಕೊಂಡಿದ್ದೇನೆ. ಒಂದು ಕೆಲಸ ಮಾಡು. ಏನು? ಅವನಿಗೆ ಕೊಡೋ ಬದಲು ಒಂದು ಕಲ್ಲು ಕಟ್ಟಿ ಅವಳು ಬುದ್ಧಿ ಕಟ್ಟಿ ಬಾವಿ ಹಾಕು. ಯಾಕೆ ಬ್ರಾಹ್ಮಣರೇ, ಹುಡುಗ ಸರಿ ಇಲ್ವಾ? ಅಲ್ಲ, ಹೋಗಿ ಹೋಗಿ ಇವನಿಗೆ ಕೊಡುವುದಾ? ಜೋಳ ಕಟ್ಟಿ ಅಲ್ಲಿ ಮತ್ತೆ ಅಲೆ ಬಿಸಿಲಿಲ್ಲ, ಯಾವ ಹೊಂದಿ ಕಾಟು ಬರುವುದಿಲ್ಲ. ಬ್ರಾಹ್ಮಣರೇ ಅವನಲ್ಲ, ಮತ್ತೆ ತಾರಾಮಂಟಪದಲ್ಲಿ ನೋಡಿ. ಎಲ್ಲಿ? ಇವನೇ ಹುಡುಗ. ಹೇಗೆ ಆಗ್ಬೋದು, ಗಾಂಭೀರ್ಯ ಅವನು ಸೊರವೇ ಆಗ್ಬೋದು. ಇನ್ನು ಉಳಿದಲ್ಲೇ ಕೇಳಲಿಕ್ಕೆ ಇಲ್ಲ. ಹೇಗಿತ್ತು ಹಾಗೆ ಇರ್ಬೋದು. ಇಲ್ಲ ಸ್ವಭಾವ ಎಲ್ಲ ಸರಿ ಉಂಟುವಂತಾಯ್ತು. ಆದ್ರೆ ಒಂದು ನಾವು ಹಿರಿಯವರಾಗಿ ಕ್ರಮ ಬಿಡಬಾರ್ದು. ಈಗ ನೀನು ಮಗಳ ಮದುವೆ ಆಲೋಚನೆ ಮಾಡಿದ್ದೀಯಾ? ಈಗ ಹುಡುಗರು ಇಷ್ಟ ಉಂಟು ಅಂತ ಗೊತ್ತಾಯ್ತು. ಹುಡುಗಿಗೂ ಇಷ್ಟ ಇರಬಹುದು. ಆದರೂ ಸಂಪ್ರದಾಯ ಕೇಳಬೇಕು. ಹೆಣ್ಣು ಮಕ್ಕಳಲ್ಲಿ ಅಲ್ಲ ಗಂಡು ಮಗನಲ್ಲಿ ಹೇಳಿ ಹಾಗೆ ಮದುವೆ ಮಾಡಿಸ್ಬೇಕು. ಕ್ರಮ ಇಲ್ಲದೆ ಹೋದ್ರೆ ಬಳಿಕ ಅಳಲು ವಸುತೆಯಂಗಳ ಶಾಪಗಳಿಗೆ ಗುರಿಯಾಗುವವ ಪುರೋಹಿತ ಸಾಹಿತ್ಯ. ಪರಪಿತ ಪುರೋಹಿತ ಸಹಿತ. ಪುರೋಹಿತ ಸಾಹಿತ್ಯ ಅಲ್ಲ, ಸಹಿತ ಸಹಿತ. ನಮಗೆ ಆ ಬೋಧ ಬೇಡ. ಆದ್ರಿಂದ ಆಗ್ಬಹುದು. ಸರಿ, ಇಲ್ಲಿ ಬಾರಮ್ಮ. ನೋಡು, ನಾಳೆಗೆ ಬ್ರಾಹ್ಮಣರ ಮಾತು ಕೇಳಲಿಲ್ಲ, ಅಮ್ಮನೂ ಕೇಳಲಿಲ್ಲ ಅಂತ ಅಬೋಧ ಬೇಡ. ಆಗ ಕೇಳುವುದು ನಿನಗೆ ಆ ಹುಡುಗ ಆದೀತ. ಎಂತ ಹೊಂದಾಣಿಕೆ. ಅಮ್ಮಂಗೆ ಯಾವುದಾದ್ರೂ ಮಗಳಿಗದೆ ಅಡ್ಡಿಲ್ಲ. ಹಾಗಲ್ಲ ಬ್ರಾಹ್ಮಣರೇ, ಅಮ್ಮನ ಮಾತನ್ನು ಮೀರೋಳಲ್ಲ. ನೀವೊಂದು ಮಾತು ಕೇಳಲಿಲ್ವಾ? ನೂಲಿನಂತೆ ಸೀರೆ, ಬಳ್ಳಿಯಂತೆ ಕಾಯಿ, ತಾಯಿಯಂತೆ ಮಗಳು, ನಾಯಿಯಂತೆ ಮೇಳ. ಹಾಗೆ ಅಂಕು ಒಪ್ಪಿ ಅಂತಾಯ್ತು. ಇಲ್ಲಿ ಬಾರಪ್ಪ. ನಾಳೆಗೆ ಪುರೋಹಿತ ಕೇಳಲಿಲ್ಲಂತಾಗುವುದು ಬೇಡ. ನಿನಗೆ ನಮ್ಮ ಹುಡುಗಿ ಆಗಬಹುದಾ? ನನ್ನನ್ನ ಕೇಳುವುದೇ ಬೇಡ. ಆಯ್ತು, ಆಗುದೇ ಇಲ್ಲ. ಹಾಗಲ್ಲ, ಒಪ್ಪಿಗೆ ಹೇಳುವುದೇ ಬೇಡ ಅಂತಲ್ಲ, ಆಗುದೇ ಇಲ್ಲ ಅಂತಲ್ಲ. ಒಪ್ಪಿಗೆ ತರ್ತ ಆಗ್ಬಹುದು. ಒಂದೊಳ್ಳೆ ಹಾಗಿದ್ರೆ ಹೌದಲ್ಲ, ಇದೇ ಮುಹೂರ್ತದಲ್ಲಿ ಮದುವೆ ಆಗ್ಬೇಕು. ಮಾಡು ಸರಿಯಲ್ಲ. ಹಾರ ಹಾರ ಎಲ್ಲಿ ಹುಚ್ಚ ಇವ? ಯಾಕೆ ಹಾಕ್ತಿರೋದು? ನೀವೇ ಹೇಳಿದ್ರಲ್ಲ ಬ್ರಾಹ್ಮಣರೇ, ಹಾರ ಹಾರ ಅಂದ್ರಲ್ಲ, ಹಾರ್ತಿದ್ದೆ.
ಕತ್ತಲ ಬರ್ತುಂಟ ಹಾರ ಅಂತ ಹೇಳಿದ ತಕ್ಷಣ ನೀನ್ ಯಾಕೆ ಹಾರಿ ಸಾಯೋದು? ನೀವು ಹಾರ ಅಂತ ಹೇಳಿದ್ರೆ ಅಂತ ಹಾರ್ದೆ ನಾನು. ಇದರಲ್ಲಿ ಹಾರ್ಲಿಕ್ಕೆ ಹೇಳಿದ್ದಲ್ಲ, ಹೂವಿನ ಹಾರ. ಹೂವಿನ ಹಾರ ಆಗಲಿತ್ತು ಅದಷ್ಟು ಮಾತಾಡುವ ಬಾಯಲ್ಲಿ ಹೇಳಿದ್ರೆ ಒಳ್ಳೇದಾಗಿತ್ತು. ಎಷ್ಟು ತರಬೇಕು? ಯಾರಿಗೆ ಹಾಕ್ತಾರೆ ಈಗ ಅಂತರ್ಕ ಹುಡುಗಿ ಹೊರಗೆ ಬರಲೇ ಸಾವಧಾನ ಸುಲಭ ಸಾವಧಾನ ಮುಕ್ತ ನೋಡಿ ಬಾಳ ಹಾಕಿ ಏನಾಯ್ತು ನಿಲ್ಲಕ್ಕೇನು ಆಯ್ತು ಊಟ ಹೋಗುದಂತಲ್ಲ ಆವಾಗಿಂದ ಕೊಡ್ತಾ ಇದ್ದಾರೆ ಮರ ಇನ್ನೂ ಕಷ್ಟಬೇಕಲ್ವಾ ಒಟ್ಟಿನಲ್ಲಿ ಆ ಕಡೆ ಒತ್ತೊಡ್ಡಕೊಳ್ಳಿ. ಅದು ಒಳಗೆ ಬರ್ಲಿಲ್ವಾ ಮುಕ್ಕು ಹೋಗು ಅದಲ್ಲ ಈಗ ಮಾಂಗಲ್ಯ ಆಗ್ಬೇಕಲ್ಲ ಎಲ್ಲುಂಟು ಬ್ರಾಹ್ಮಣರೇ ಓ ದೇವರಿಗೆ ಒಪ್ಪಿಸಿ ತನ್ನಿ ಅಂತ ಹೇಳಿ ನಿಮ್ಮದು ಕೈಯಲ್ಲಿ ಕೊಟ್ಟಿದ್ದಲ್ವಲ್ಲ, ಒಪ್ಪಿಸಿಲ್ವಲ್ಲ ನಮ್ಮ ಕೈಯಲ್ಲೇ ಕೊಟ್ಟಿದ್ದೆವುದು. ನಾನು ಸ್ನಾನಕ್ಕಂತ ಬಾವಿ ಕಟ್ಟೆ ಹೋದೆ, ಅಲ್ಲೇ ಬಿಟ್ಟು ಬಂದ್ರೆ ಹೇಗೆ? ಹೋಗಿ ಬಾವಿ ಹಾಕೋ ಮುಹೂರ್ತ ನಿಂತಲ್ಲ ಬ್ರಾಹ್ಮಣರೇ. ಅದು ನಮ್ಮ ಕೈ ಏನೇ ಸಿಕ್ಕಿದ್ರೆ ಮೊದಲು ಹೋಗುದು ಅಲ್ಲಿಗೆ ಅಲ್ವಾ? ಹೌದಾ? ಹಾಗಾಗಿ ಏನೇ ಇರಲಿ ಇದು ಮಾಂಗಲ್ಯ. ಆ 5 ಜನ ಮುದ್ದೆ ಮುಟ್ಟು ಕ್ರಮ ಉಂಟು, ಉಳಿದವರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಒಂದು ಕೆಲಸ ಮಾಡು, ನೀನೇ ಮುಟ್ಟೋ. ನೀ ಮುಟ್ಟಿದ್ರೆ ಪ್ರಶ್ನೆ ಇಲ್ಲ, ಆರಾಮ ಮುಟ್ಟಿಕೊಳ್ತೇನು. ಮಾಂಗಲ್ಯ ಮುಟ್ಟು ನಾನೇನ ಅಮ್ಮ ಅಮ್ಮ ಇವನ ಹೇಳ್ದಾಗಿ ಹೇಳ್ತಿರ್ತೀರ ನೀವು ಮಧ್ಯದಲ್ಲಿ ನಿಂತ್ಕೊಳ್ಳಿ. ನೀವು ಮಧ್ಯದಲ್ಲಿ ನಿಂತ್ಕೊಳ್ಳಿ. ಎಲ್ಲ ತುಳಸಿ ಕಟ್ಟಿಯ ಎಂದು ಬರಲಿ ಧರ್ಮದ ಕುಳಿತು ಅಭ್ಯಾಸ ಆಗಿದೆ. ಗೊತ್ತಿರ್ತಕ್ಕೆ ಎದುರ್ಬೇಕು ಮಾತು ಮಗನೆ ಯಾರೋ ಮದುವೆ ಮಾಡಿ ಕೂತ್ಕೊಳ್ಳಿ ಯಾರೋ ರಾಜಿ ಬಾಬುನಿ ಮಯ ಪಿತದಲ್ಲಿ ರಾಜಿ ರಾಜಿ ಕೈಮಾರಿ ಕುಡಿಗಳು ರಾಜಿ ಬಂದಗಿ ಮಾಲಿನಿಯು ಬಿರಲು ರಾಜವದನಿಯರು ರಾಜಿ ರಾಜಿ ಸೋನರಟಿ ಬಂದಗಿನರು ಶೋಭಾನೆ ಒಂದೇ ಮುಂದೆ ಹೋಗ್ತದೆ ಹಿಂದೆ ಅರ್ಥ ಮಾಡಿದ್ರೆ ಅಲ್ಲಿಂದಲ್ಲಿ ಭಾಷಣ ಯಾವುದು ಹೇಗೆ ನಮ್ಮಲ್ಲಿ ಒಂದು ಬೆರಳಿಗೆ ಬಿಡುದಿಲ್ಲ, ಅವ್ರು ಮುಂದಿರ್ತಾರೆ. ಅವನಿಗೆ ಅದ್ರಲ್ಲಿ ಇಡ್ತಾ ಇಲ್ಲ, ಇಡ್ತಾ ನಮ್ಮಂಟು ಬರ್ತೇವೆ ಅದರಲ್ಲಿ ಎಲೆ ಮೇಲೆ ಒಳ್ಳೆಯದಾಗಲಿ. ಈಗ ತಾಯಿ ದೀರ್ಘ ಸುಮಂಗಲಿ ಭವ. ನಿಂಗೆ ಯಾರು ಕೊಡುದಿಲ್ಲ, ಇಲ್ಲೇ ನಿಂತು ಎಲ್ರಿಗೊಂದು ಕೊಡಿ. ಸೌಭ್ಯ ನಾಮ ಬಾ. ಈಗ ನೀನೊಂದು 2 ಮಾತಾಡಿ ಕೈಯನ್ನು ಒಪ್ಪಿಸ್ಕೊಡ್ಬೇಕು. ಅಳಿ ಅಂದ್ರೆ ನನ್ನ ಮಗಳ